ಯಾವುದೇ ಮನುಷ್ಯನು ತಪ್ಪಿಗೆ ಹೊಣೆಗಾರನಾಗಿರುತ್ತಾನೆ, ಮೂರ್ಖನು ಮಾತ್ರ ತಪ್ಪಿನಲ್ಲಿ ಮುಂದುವರಿಯುತ್ತಾನೆ. ವೃದ್ಧಾಪ್ಯದ ಸುಗ್ಗಿಯು ಹಿಂದೆ ಪಡೆದುಕೊಂಡ ಆಶೀರ್ವಾದದ ಸ್ಮರಣೆ ಮತ್ತು ಸಮೃದ್ಧಿಯಾಗಿದೆ. ಶಾಂತಿಯು ಶಾಂತಿಯಲ್ಲಿ ಸ್ವತಂತ್ರವಾಗಿದೆ. ನಮ್ಮ ಶತ್ರುಗಳ ಮೇಲೆ ನಾವು ಕೋಪಗೊಳ್ಳಬೇಕೆಂದು ಯೋಚಿಸುವವರಿಗೆ ಮತ್ತು ಇದನ್ನು ಶ್ರೇಷ್ಠ ಮತ್ತು ಪೌರುಷ ಎಂದು ನಂಬುವವರಿಗೆ ನಾವು ಕಿವಿಗೊಡಬಾರದು. ಯಾವುದೂ ಅಷ್ಟೊಂದು ಶ್ಲಾಘನೀಯವಲ್ಲ. ಕ್ಷಮೆ ಮತ್ತು ಕ್ಷಮಿಸಲು ಸಿದ್ಧರಿರುವಂತೆ ಶ್ರೇಷ್ಠ ಮತ್ತು ಉದಾತ್ತ ಆತ್ಮವನ್ನು ಯಾವುದೂ ಸ್ಪಷ್ಟವಾಗಿ ತೋರಿಸುವುದಿಲ್ಲ. ಸ್ವಾಭಾವಿಕ ಸಾಮರ್ಥ್ಯವಿಲ್ಲದ ಶಿಕ್ಷಣಕ್ಕಿಂತ ಹೆಚ್ಚಾಗಿ ಶಿಕ್ಷಣವಿಲ್ಲದೆ ನೈಸರ್ಗಿಕ ಸಾಮರ್ಥ್ಯವು ವೈಭವ ಮತ್ತು ಸದ್ಗುಣವನ್ನು ಪಡೆಯುತ್ತದೆ. ನಾನು ಅಜ್ಞಾನದ ಲೌಕಿಕತೆಗಿಂತ ನಾಲಿಗೆಯ ಜ್ಞಾನವನ್ನು ಇಷ್ಟಪಡುತ್ತೇನೆ.